ನಮ್ಮ ಪೊಲಿಟಿಕಲ್ ಎಡಿಟರ್ ಪ್ರಶಾಂತ್ ನಾತು ನೇರ ಸಂಪರ್ಕದಲ್ಲಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಚುನಾವಣೆ ಘೋಷಣೆಯಾದ ಮಾರನೇ ದಿನಾನೇ ಮೊದಲ ಪಟ್ಟಿಯನ್ನು ಅನೌನ್ಸ್ ಮಾಡಿದೆ. ಜೊತೆಗೆ ABP ನ್ಯೂಸ್ನ ಸರ್ವೆ. ಪ್ರಶಾಂತ್, ಕಳೆದ ಸಲ ಕೂಡ ತುರುಸಿನ ಸ್ಪರ್ಧೆ ಅಂತಂದ್ರು. ಬಿಜೆಪಿ ತನ್ನ ಪರ್ಫಾರ್ಮೆನ್ಸನ್ನು ಇಂಪ್ರೂವ್ ಮಾಡಿಕೊಂಡಿತು, 77ರ ತನಕ ಬಂದರು. ಈ ಸಲವೂ ಸ್ಪರ್ಧೆ ತುರುಸಿಂದು ಅಂತಾರೆ, ಬಟ್ ಸರ್ವೆ ಹೇಳೋದು ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗುತ್ತೆ ಬಿಜೆಪಿದು ಅಂತ. ಅದೇ ನೋಡಿ, 2014ರಲ್ಲಿ BJP ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಹರಿಯಾಣ, ಅಸ್ಸಾಂ ಮತ್ತು ವೆಸ್ಟ್ ಬೆಂಗಾಲ್, ತ್ರಿಪುರ ಇದನ್ನು ದೊಡ್ಡದಾಗಿ ಟಾರ್ಗೆಟ್ ಮಾಡಿತು. ಪ್ರಮುಖವಾಗಿರ್ತಕ್ಕಂಥ ಕಾರಣ ಅಲ್ಲೂ ಒಂದು ಪೊಲಿಟಿಕಲ್ ವಾಯ್ಡ್ ಕ್ರಿಯೇಟ್ ಆಗಿರುವ ಸಂದರ್ಭದಲ್ಲಿ ನಾವಲ್ಲಿ ಮುನ್ನುಗ್ಗಿದ್ರೆ ಮೋದಿ ಹೆಸರಿನ ಮೇಲೆ, ಹಿಂದುತ್ವದ ಹೆಸರಿನ ಮೇಲೆ ಒಂದು ದೊಡ್ಡ ಕ್ಯಾಂಪೇನ್ ಕನ್ಸಾಲಿಡೇಷನ್ ನಮ್ಮ ಪರವಾಗಿ ಆಗುತ್ತೆ ಅನ್ನುವ ಕಾರಣಕ್ಕೋಸ್ಕರ ಅದನ್ನು ಮಾಡಲಾಯಿತು. ಅಸ್ಸಾಂ BJP ತೆಕ್ಕೆಗೆ ಬಂತು. ಅಸ್ಸಾಂ ಗಣ ಪರಿಷತ್, ಅಟ್ ದ ಕಾಸ್ಟ್ ಆಫ್ ಅಸ್ಸಾಂ ಗಣ ಪರಿಷತ್, ತರುಣ್ ಗೊಗೊಯ್ ಸರ್ಕಾರ 15 ವರ್ಷಗಳ ಕಾಲ ಇತ್ತು. ಅದರ ಆ್ಯಂಟಿ ಇನ್ಕಂಬನ್ಸಿಯಿಂದ BJPಗೆ ಲಾಭ ಆಯಿತು. ಬಟ್ ವೆಸ್ಟ್ ಬೆಂಗಾಲ್ನಲ್ಲಿ ನೋಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ನೋ ಡೌಟ್ BJP 2016ರ ಚುನಾವಣೆಯಲ್ಲಿ 10% ವೋಟ್ಸ್ ತೆಗೆದುಕೊಂಡಿತ್ತು. 2016 ಹೌದು. 2021 ಇಲೆಕ್ಷನ್ಸ್ನಲ್ಲಿ BJP ಹೆಚ್ಚು ಕಡಿಮೆ 38% ವೋಟ್ ತೆಗೆದುಕೊಂಡಿದೆ, ಪಾಪ್ಯುಲರ್ ವೋಟ್. ವೇರಾಸ್ ತೃಣಮೂಲ್ ಕಾಂಗ್ರೆಸ್ 44% ವೋಟನ್ನು 2016ರಲ್ಲಿ ತೆಗೆದುಕೊಂಡಿದ್ದು. ಬಿಕಾಸ್ ದೆರ್ ವಾಸ್ ಎ ಮಲ್ಟಿ ಕಾರ್ನರ್ ಕಾಂಟೆಸ್ಟ್. ಆಗ CPM ಮತ್ತು ಕಾಂಗ್ರೆಸ್ಗಳು ಕೂಡ ಗಟ್ಟಿಯಾಗಿದ್ವು. ಬಟ್ 2021ರ ಚುನಾವಣೆಯಲ್ಲಿ ನೋಡಲಾಯಿತು, CPM ಮತ್ತು ಕಾಂಗ್ರೆಸ್ ಹೆಚ್ಚು ಕಡಿಮೆ ಪಶ್ಚಿಮ ಬಂಗಾಳದಲ್ಲಿ ನದಾರದ ಸ್ಥಿತಿ ಅಂತಾರಲ್ಲ, ಅಂದರೆ ಅದರಲ್ಲಿ ಅಲ್ಲೇನು ಕಾಂಗ್ರೆಸ್ ಮತ್ತು CPMಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ದೊಡ್ಡ ಬೇಸ್ ಏನಿತ್ತು ಅದು ಉಳಿದಿಲ್ಲ. ಅದು ಪೂರ್ತಿಯಾಗಿ ಒಂದೋ BJPಗೆ ಶಿಫ್ಟ್ ಆಯಿತು, ಇನ್ನೊಂದು ಮಮತಾಗೆ ಶಿಫ್ಟ್ ಆಯಿತು. ಹೀಗಾಗಿ 2021ರ ವಿಧಾನಸಭಾ ಚುನಾವಣೆಯಲ್ಲಿ ಮಮತಾ ಬ್ಯಾನರ್ಜಿ 4% ಜಾಸ್ತಿ ವೋಟ್ ತೆಗೆದುಕೊಂಡ್ರು ಕಂಪೇರ್ ಟು 16. ನೇರವಾಗಿ ಕಾಂಟೆಸ್ಟ್ ವಾಸ್ ಬಿಟ್ವೀನ್ ಮಮತಾ ಆ್ಯಂಡ್ BJP. 2 ಪಾರ್ಟಿ ಕಾಂಟೆಸ್ಟ್ ನೋಡ್ಲಿಕ್ಕೆ ಸಿಕ್ತು. ಹಿಂದೊಂದು ಕಾಲದಲ್ಲಿ ಮಮತಾ ಬ್ಯಾನರ್ಜಿ ಕಾಂಗ್ರೆಸ್ಸನ್ನು ಕರೆದುಕೊಂಡು ಲೆಫ್ಟನ್ನು ಎದುರಿಸ್ತಾ ಇದ್ರು. ಹೌದು. ಆದರೆ ಈಗ ಒಂದು ಸ್ಟ್ರೇಟ್ ಕಾಂಟೆಸ್ಟ್ ಆಗಿದೆ. ಬಟ್ 2021ನಲ್ಲಿ ಒಂದು ದೊಡ್ಡ ಏನೊಂದು ಸಪ್ಪಳದೊಡನೆ BJP ಇಳಿದಿದ್ರು ಕೂಡ ಅಂತಿಮವಾಗಿ ವೋಟ್ ಶೇರನ್ನು ಜಾಸ್ತಿ ಮಾಡ್ತು, ಬಟ್ ಸೀಟ್ ಕನ್ವರ್ಟ್ ಮಾಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಬಟ್ 77ರ ತನಕ ಬಂದಿದ್ದು ಕೂಡ ಅಂದರೆ ಹ್ಯೂಜ್ ಜಂಪ್. ಡೆಫಿನೆಟ್ಲಿ. ಬಟ್ ಟೂ ವೇ ಕಂಟೆಸ್ಟ್ನಲ್ಲಿ BJPಗೆ ಅನ್ಸಿತ್ತು ವಿ ವಿಲ್ ಕ್ರಾಸ್ 100. ಯಾಕಂದರೆ ಲೋಕಸಭಾ ಚುನಾವಣೆಯಲ್ಲಿ 2019ರಲ್ಲಿ ಏನು ಲಾಭ ಆಗಿತ್ತು ಅದು ವಿಧಾನಸಭಾ ಚುನಾವಣೆಯಲ್ಲಿ ಟ್ರಾನ್ಸ್ಲೇಟ್ ಆಗುತ್ತೆ ಅಂತಕ್ಕಂಥದ್ದು BJPಯ ಲೆಕ್ಕಾಚಾರ ಆಗಿತ್ತು. BJP ಇಡೀ ದೇಶದಿಂದ ಅಲ್ಲಿ ಜನರನ್ನು ಚುನಾವಣೆಗೋಸ್ಕರ ಕಳಿಸಿತ್ತು. BJPಗೆ ಅನಿಸಿತ್ತು ನಾವು 100 ನಿಶ್ಚಿತವಾಗಿ ಕ್ರಾಸ್ ಮಾಡ್ತೀವಿ, 170-80ರ ಕೆಳಗಡೆ ಮಮತಾ ಬ್ಯಾನರ್ಜಿಯನ್ನು ತರ್ತೀವಿ ಅಂತ. ಬಟ್ ಮಮತಾ ಬ್ಯಾನರ್ಜಿ 211 ಇದ್ದರು 2016. 215ಕ್ಕೆ ಅವರು, ಅಂದರೆ ಯಾವುದೇ ಒಂದು ಗೆಲ್ಲುವ ಪಕ್ಷ ಹಿಂದೆ CPM ಇರ್ಬೋದು. 2011ರ ಮುಂಚೆ CPM ದೊಡ್ಡ ಪ್ರಮಾಣದಲ್ಲೇ ಗೆಲುವು ಸಾಧಿಸ್ತಿತ್ತು. ಆ ಜಾಗದಲ್ಲಿ ಬಂದು ತೃಣಮೂಲ್ ಕೂತಿದೆ. ಮಮತಾ ಏನು ಪ್ರಯತ್ನ ಮಾಡ್ತಿದ್ರು ಆ ಜಾಗದಲ್ಲಿ ಬಂದು BJP ನಿಶ್ಚಿತವಾಗಿ ಕೂತಿದೆ. ಕರೆಕ್ಟ್. ಈ ಬಾರಿ BJPಗೆ ಅನಿಸ್ತಾ ಇದೆ. ನಾವು ಇತ್ತೀಚೆಗೆ BJPಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ BL ಸಂತೋಷ್ ಅವರ ಇಂಟರ್ವ್ಯೂ ನೋಡ್ತಾ ಇದ್ದೆ. ಪಂಚಜನ್ಯಕ್ಕೆ ನೀಡಿದ ಇಂಟರ್ವ್ಯೂ ಇರಬೇಕು. ಅದರಲ್ಲಿ ಅವ್ರು ಹೇಳ್ತಾ ಇದ್ರು, ದಿಸ್ ಇಸ್ ನಾಟ್ ಎ ಪೊಲಿಟಿಕಲ್ ಫೈಟ್, ದಿಸ್ ಇಸ್ ಎ ಸಿವಿಲೈಸೇಷನಲ್ ಫೈಟ್ ಅನ್ನುವ ಹಂತಕ್ಕೆ BJP ಇದನ್ನು ಮಮತಾ ಬ್ಯಾನರ್ಜಿ ವಿರುದ್ಧ ತೆಗೆದುಕೊಂಡು ಹೋಗಿದೆ. ಆದರೆ ಪೂರ್ಣ ಪ್ರಮಾಣದಲ್ಲಿ ಗೆಲುವು ಸಾಧಿಸುತ್ತಾ ಅನ್ನುವ ಪ್ರಶ್ನೆಗೆ ನನಗನ್ಸುತ್ತೆ 2 ಅಡೆತಡೆಗಳು ನಿಶ್ಚಿತವಾಗಿವೆ. ಒಂದು, ಬಾಂಗ್ಲಾದೇಶಕ್ಕೆ ಹೊಂದಿಕೊಂಡಿರ್ತಕ್ಕಂಥ ಜಿಲ್ಲೆಗಳೇನಿವೆ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಬಾಂಗ್ಲಾದೇಶಿಗಳ ಇನ್ಫ್ಲಕ್ಸ್ ಆಗಿರೋದ್ರಿಂದ ಡೆಮೋಗ್ರಫಿ ಬದಲಾವಣೆ ಆಗಿದೆ. ಆ ಡೆಮೋಗ್ರಫಿಯ ಬದಲಾವಣೆಯ ಲಾಭ ಹಿಂದೆ CPMಗೆ ಆಗ್ತಿತ್ತು, ಈಗ ಮಮತಾ ಬ್ಯಾನರ್ಜಿಗೆ ಆಗ್ತಾ ಇದೆ. ಮುಸ್ಲಿಂ ವೋಟ್, ಅದೇ ಡೆಮೋಗ್ರಫಿ ಬದಲಾವಣೆ ಅಂದ್ರೇನು, ಮುಸ್ಲಿಂ ವೋಟ್ಗಳು ಜಾಸ್ತಿ ಆಗಿವೆ. ಆ ಕಾರಣದಿಂದ ಅಂಥ ಒಂದು 40-50 ಕ್ಷೇತ್ರಗಳಲ್ಲಿ BJPಗೆ ಹೆಚ್ಚು ಕಡಿಮೆ ಯಾವುದೇ ರೀತಿಯ ಅವಕಾಶಗಳಿಲ್ಲ. ಹೀಗಾಗಿ BJP ಕಳೆದ ಬಾರಿ ನೋಡಿ 6 ಫೇಸ್ಗಳಲ್ಲಿ ಚುನಾವಣಾ ಆಯೋಗ ಚುನಾವಣೆಯನ್ನು ನಡೆಸಿತ್ತು. ಕರೋನಾದಲ್ಲಿ ನನಗನ್ಸುತ್ತೆ 8 ಫೇಸ್ನಲ್ಲಿ ಆಗಿತ್ತೆ ನಾವು. ಕರೆಕ್ಟ್. 8 ಫೇಸಲ್ಲಿ ಆಗಿತ್ತು. ಇಲ್ಲಾರ ಹಿಂದೆಲ್ಲ 6 ಫೇಸಲ್ಲಿ ಆಗ್ತಿತ್ತು.
ಈ ಬಾರಿ ಎರಡೇ ಫೇಸಲ್ಲಿ ಚುನಾವಣೆಯನ್ನು ಕೇಂದ್ರ ಚುನಾವಣಾ ಆಯೋಗ ನಡೆಸ್ತಾ ಇದೆ. ಅದು ಕೂಡ ನಿನ್ನೆಯಿಂದ ಚರ್ಚೆ ಗ್ರಾಸ ಆಗ್ತಾ ಇದೆ. ಮಮತಾ ಬ್ಯಾನರ್ಜಿ ಜಾಸ್ತಿ ಓಡಾಡೋದು ಬೇಡ ಅನ್ನುವ ಕಾರಣಕ್ಕೋಸ್ಕರ, ಅದನ್ನು ತಡೆಯುವುದಕ್ಕೋಸ್ಕರ ಕೇಂದ್ರ ಚುನಾವಣಾ ಆಯೋಗದ ಮೇಲೆ BJP ಒತ್ತಡ ಹೇರಿ 2 ಫೇಸ್ ಇಲೆಕ್ಷನ್ ನಡೆಸ್ತಾ ಇದೆ. ಫಸ್ಟ್ ಫೇಸಲ್ಲಿ ಬಾರ್ಡರ್ ಏರಿಯಾಸ್ಗಳಲ್ಲಿ, ಸೆಕೆಂಡ್ ಫೇಸ್ನಲ್ಲಿ ಕೋಲ್ಕತ್ತಾ, ಹುಬ್ಳಿ ಸುತ್ತಮುತ್ತಲಿನ 152 ಕ್ಷೇತ್ರಗಳೇನಿವೆ ಅಲ್ಲಿ ಚುನಾವಣೆ ಅಂತಕ್ಕಂಥದ್ದು. ಹೀಗಾಗಿ ಅದು ಏನಾಗಿದ್ರು ಆ ಚರ್ಚೆ ಆಗದೆ, ಮೋದಿ ಅವರಿಗೆ ಜಾಸ್ತಿ ಓಡಾಡಕ್ಕೆ ಅವಕಾಶ ಸಿಗಲಿ ಜಾಸ್ತಿ ಫೇಸ್ ನಲ್ಲಿ ನಡೆಸ್ತಿದ್ದಾರೆ ಅಂತ ಆ ಚರ್ಚೆ ನಡೆಯುತ್ತೆ. ಒಂದು. ಎರಡನೇದು SIR ಇಂಪ್ಯಾಕ್ಟ್ ಏನು ಅಂತ. ಸುಮಾರು 60 ಲಕ್ಷ ವೋಟ್ಗಳು ಡಿಲೀಟ್ ಆಗಿ ಅಷ್ಟೇ ಪ್ರಮಾಣದ ವೋಟ್ಗಳು ಈಗ ಅಡ್ಜುಡಿಕೇಶನ್ಗೆ ಇವೆ. ಅವು ಜುಡಿಷಿಯಲ್ ಆಫೀಸರ್ಸ್ಗಳನ್ನು ಹಚ್ಚಿ ಅದನ್ನು ಅಡ್ಜುಡಿಕೇಶನ್ ಮಾಡಲಾಗ್ತಾ ಇದೆ. ಹೌದು, ಅವು ರದ್ದಾಗಿರೋದು ಯಾರಿಗೆ ಲಾಭ ಆಗತ್ತೆ ಅಂತಕ್ಕಂಥ ಚರ್ಚೆಯು ಕೂಡ ನಡೀತಾ ಇದೆ. ಬಟ್ ಈ ಸರ್ವೆಗಳನ್ನು ನೋಡ್ತಾ ಇದ್ದಾಗ ಅಜಿತ್, ಸರ್ವೆಗಳು ಹೇಳ್ತಾ ಇವೆ ಇಲ್ಲ BJP ಮತ್ತು TMC ಹೆಚ್ಚು ಕಡಿಮೆ ಹತ್ತಿರದ ಫೈಟನ್ನು ನಡೆಸ್ಬೋದು. ಈಗ ಲೋಯೆಸ್ಟ್ 115, ಅಪ್ಪರ್ ಲಿಮಿಟ್ ಇಸ್ 170. BJP ಲೋಯೆಸ್ಟ್ ಇಸ್ 100, ಅಪ್ಪರ್ ಲಿಮಿಟ್ ಇಸ್ 115. ಚುನಾವಣೆಗಳು ಅಜಿತ್, ನಾವು ಇತ್ತೀಚಿನ 10-15 ವರ್ಷಗಳ ಚುನಾವಣೆಗಳನ್ನು ನೋಡ್ತಾ ಇದ್ದಾಗ, ಚುನಾವಣೆಗಳು ಶುರುವಾದಾಗ ಕ್ಲೋಸ್ ಕಾಂಟೆಸ್ಟ್ ಹತ್ರ ಇವೆ, ಎರಡೂ ಪಾರ್ಟಿಗಳು ಅನಿಸ್ತವೆ. ಯಾಕಂದರೆ ಅನ್ಡಿಸೈಡೆಡ್ ವೋಟರ್ಸ್ಗಳು ಜಾಸ್ತಿ ಇರ್ತಾರೆ. ಚುನಾವಣೆಯ ಮಾಹೋಲ್ ತಯಾರಾಗುವವರೆಗೆ ಯಾರೂ ತಮ್ಮ ಅಭಿಪ್ರಾಯವನ್ನು ಗಟ್ಟಿಯಾಗಿ ಹೇಳೋಲ್ಲ. ಬರ್ತಾ ಒಂಥರ ಈ ಧ್ರುವೀಕರಣ ಚಲೋ ಆಗುತ್ತೆ, ಬರ್ತಾ ಧ್ರುವೀಕರಣ ಶುರು ಆಗುತ್ತೆ. ಹೀಗಾಗಿ ಚುನಾವಣೆಯ ಮುಂಚೆ ABP ನಡೆಸಿರ್ತಕ್ಕಂಥ ಸರ್ವೆಯಲ್ಲಿ 100-115 ಇದೆ. BJP ಮೇಲೆ ಹೋಗುತ್ತಾ ಅಥವಾ BJP 70ರಿಂದ 100 ತನಕ ಬರುತ್ತೆ, ಮಮತಾ ಬ್ಯಾನರ್ಜಿ 200ರ ಕೆಳಗೆ ಇಳಿತಾರ ನೋಡಬೇಕು. ಬಟ್ ನಾನು ಅನೇಕ ಪತ್ರಕರ್ತರನ್ನು ಕೇಳಿದಾಗ ಅಜಿತ್, ಅಂದರೆ ಬೆಂಗಾಲಿ ಪತ್ರಕರ್ತರು ಇರ್ಬೋದು ಅಥವಾ ಆ ಕಡೆ ದಿಲ್ಲಿಯಲ್ಲಿ ಇರ್ತಕ್ಕಂಥ ಈಸ್ಟರ್ನ್ ಇಂಡಿಯಾದ ಪತ್ರಕರ್ತರನ್ನು ಕೇಳಿದಾಗ ಸ್ಟಿಲ್ ಮಮತಾ ಬ್ಯಾನರ್ಜಿಗೆ ಒಂದು ಎಡ್ಜ್ ಇದೆ, ಒಂದು ಹೋಲ್ಡ್ ಇದೆ. ಬಟ್ BJP ಕಳೆದ ಬಾರಿಗಿಂತ ಒಂದು ದೊಡ್ಡ ಫೈಟನ್ನು ನಿಶ್ಚಿತವಾಗಿ ಕೊಡ್ತಾ ಇದೆ. BJPಯ ಈ ಸರ್ಜು ಮಮತಾ ಬ್ಯಾನರ್ಜಿ ಅವರ ಸ್ಟ್ರಾಟಜಿಯಲ್ಲೂ ಬದಲಾವಣೆಯನ್ನು ತಂದಂತೆ ಕಾಣಿಸ್ತಾ ಇದೆ. ಆ ಮುಸ್ಲಿಂ ಓಲೈಕೆಯ ಆರೋಪ ಏನಿತ್ತಲ್ಲ, ಆರೋಪವನ್ನು ತೊಡೆದುಕೊಳ್ಳುವ ಶತಪ್ರಯತ್ನ ಮಾಡ್ತಾ ಇದ್ದಾರೆ ಮಮತಾ ಬ್ಯಾನರ್ಜಿ. ಅಲ್ಲ ಅಜಿತ್, ಇತ್ತೀಚೆಗೆ ನೀವೊಂದು ಹೊಸ ಸ್ಟ್ರಾಟಜಿ ನೋಡಿ. ಈಗ ಇರಾನದ ಯುದ್ಧದ ಸಂದರ್ಭದಲ್ಲಿ ಕಾಂಗ್ರೆಸ್ ಯಾವ ಪ್ರಮಾಣದಲ್ಲಿ ಹ್ಯೂ ಆ್ಯಂಡ್ ಕ್ರೈ ಮಾಡ್ತು, ಆ ಪ್ರಮಾಣದಲ್ಲಿ ಪ್ರಾದೇಶಿಕ ಸೆಕ್ಯುಲರ್ ಪಕ್ಷಗಳು ಮಾಡಲಿಲ್ಲ. ಕರೆಕ್ಟ್. ಫಾರ್ ಎಕ್ಸಾಂಪಲ್ ಅಖಿಲೇಶ್ ಯಾದವ್, ಮಮತಾ ಬ್ಯಾನರ್ಜಿ. ಇದಕ್ಕೆ ಕಾರಣ ನನಗನ್ಸಿದ್ದು, ಹೇಗೂ ಮುಸ್ಲಿಂ ವೋಟ್ಗಳು ನಮ್ಮ ಬಳಿ ಇವೆ, ಮತ್ತೆ ಪದೇ ಅದನ್ನು ಹೇಳಿ ಹೌದು BJPಗೆ ಲಾಭ ಮಾಡೋದಕ್ಕಿಂತ ಅದರ ಬಗ್ಗೆ ಮಾತನಾಡದೇ ಇರೋದೇ ಲೇಸು ಅಂತಕ್ಕಂಥದ್ದಕ್ಕೆ ಮಮತಾ ಬ್ಯಾನರ್ಜಿ ಮತ್ತು ಅಖಿಲೇಶ್ ಯಾದವ್ ಇವರೆಲ್ಲ ಪ್ರಯತ್ನ ಪಡ್ತಾ ಇರುವಂತೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ಈಗ ಒಂದಂತೂ ನೋಡಿ, ಪಶ್ಚಿಮ ಬಂಗಾಳದಲ್ಲಿ ಮುಸ್ಲಿಂ ವೋಟ್ಗಳ ಬೆನಿಫಿಷಿಯರಿ ಯಾರಾದರೂ ಇದ್ದರೆ ಅದು ಮಮತಾ ಬ್ಯಾನರ್ಜಿ ಅನ್ನೋದು ಸ್ಪಷ್ಟ. ಬೈ ಡಿಫಾಲ್ಟ್ ಬರ್ತಾವೆ ನಮಗೆ ಅಂತ. ಕಾಂಗ್ರೆಸ್ ಮತ್ತು ಎಡಪಕ್ಷಗಳು ಕೂಡ ಮೈತ್ರಿಯಲ್ಲಿ ಸ್ಪರ್ಧಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೌದು. ಹೀಗಾಗಿ ಮತ್ತು ಕಾಂಗ್ರೆಸ್ ಮತ್ತು ಎಡಪಕ್ಷಗಳು ಪಶ್ಚಿಮ ಬಂಗಾಳದಲ್ಲಿ ಮಾರ್ಜಿನಲ್ ಫೋರ್ಸಸ್ ಆಗುವುದು. ಹೀಗಾಗಿ ನೇರವಾಗಿರ್ತಕ್ಕಂಥ ಫೈಟ್ BJPಗೆ ಇರ್ತಕ್ಕಂಥ ಸಂದರ್ಭದಲ್ಲಿ, ಯಾಕಂದರೆ ಕಳೆದ ಬಾರಿ BJP ದುರ್ಗಾ ಪೂಜೋ ಎಲ್ಲವನ್ನ ಒಂದು ವಿವಾದವನ್ನಾಗಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತು. ಹೌದು. ಹೀಗಾಗಿ ಮಮತಾ ಬ್ಯಾನರ್ಜಿ ತುಂಬ ಚಾಣಾಕ್ಷತನದಿಂದ BJPಯನ್ನು ಅವ್ರದ್ದೇ ಪಿಚ್ನಲ್ಲಿ ಎದುರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಸ್ಪಷ್ಟ. ಬಟ್ ಅಜಿತ್, ಇದು ಒಂದು ನೋಡಿ, ತ್ರಿಪುರಾದಲ್ಲಿ ಆಗಿದ್ದನ್ನು ನಾವು ನೋಡಿದ್ವಿ. ಇಟ್ ವಾಸ್ ಎ ಲೆಫ್ಟ್ ಬ್ಯಾಸ್ಟನ್. ಕರೆಕ್ಟ್. ಇಟ್ ವಾಸ್ ಎ ಲೆಫ್ಟ್ ಬ್ಯಾಸ್ಟನ್. ನೋಡ್ತಾ ಅದು ಕೇಸರಿಮಯ ಆಯಿತು. ಹೌದು. ಪಶ್ಚಿಮ ಬಂಗಾಳ, ಇಟ್ ವಾಸ್ ಎ ಲೆಫ್ಟ್ ಬ್ಯಾಸ್ಟನ್, ಸೋಷಿಯಲಿಸ್ಟ್ ಬ್ಯಾಸ್ಟನ್ ಅದು. ಕರೆಕ್ಟ್. ನೋಡ್ತಾ ಅದು ಮಮತಾ ಬ್ಯಾನರ್ಜಿ ಕಡೆ ಬಂತು. ಮಮತಾ ಬ್ಯಾನರ್ಜಿ ನಂತರದ ಸ್ಥಾನದಲ್ಲಿ ಇವತ್ತು ಯಾರಾದರೂ ಇದ್ದಿದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಬಂದು ಕೂತಿದೆ. ಹೀಗಾಗಿ ನಿಶ್ಚಿತವಾಗಿ ಅದನ್ನು ಎದುರಿಸ್ಲಿಕ್ಕೆ ಏನೇನು ಮಾಡಬೇಕು ಆ ಪ್ರಯತ್ನವನ್ನು ಕಳೆದ ಬಾರಿ ತಪ್ಪುಗಳನ್ನು ಮಾಡಿದ್ರು, ಆ ತಪ್ಪುಗಳನ್ನು ಮಾಡದೇ ಇರುವ ಒಂದು ಏನಂತಾರೆ ಕೇರ್ಫುಲ್ನೆಸ್ಸನ್ನು, ಮೈಂಡ್ಫುಲ್ನೆಸ್ಸನ್ನು ಮಮತಾ ಬ್ಯಾನರ್ಜಿ ನಿಶ್ಚಿತವಾಗಿ ತೋರಿಸ್ತಾ ಇದ್ದಾರೆ. ಬಟ್ 2026ರ ಚುನಾವಣೆಯಲ್ಲಿ ಗೆದ್ರೇನು ಸೋತ್ರೇನು ಮಮತಾ ಬ್ಯಾನರ್ಜಿಗೆ ಇರ್ತಕ್ಕಂಥದ್ದು ರಾಷ್ಟ್ರೀಯ ರಾಜಕಾರಣದ ದೃಷ್ಟಿಯಿಂದ ಬಹಳ ಕುತೂಹಲಕಾರಿ ಅಂಶ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.